ಅಣ್ಣಾ ಡಿಎಂಕೆ ಮೈತ್ರಿ ಸುಳಿವು ಒಂದು ಕಡೆ ಕಾಣಿಸ್ತಾ ಇದೆ. ಅಣ್ಣಾ ಡಿಎಂಕೆಯ ಸಂಸದ ಸ್ಫೋಟಕ ಹೇಳಿಕೆ ಒಂದು ಕಡೆ ಕೊಟ್ಟುಬಿಟ್ಟಿದ್ದಾರೆ. ತಮಿಳುನಾಡಲ್ಲಿ ಅಣ್ಣಾ ಡಿಎಂಕೆ ಅಧಿಕಾರಕ್ಕೆ ಬರುತ್ತೆ, ತಮಿಳುನಾಡು ಜನತೆ ಆಶಯ ಕೂಡ ಇದೇ ಆಗಿದೆ, ದೇವರ ದಯೆಯಿಂದ ನಾವು ಸರ್ಕಾರ ರಚನೆ ಮಾಡ್ತೇವೆ. ಅಣ್ಣಾ ಡಿಎಂಕೆ ಸಂಸದ ತಂಬಿದುರೈ ಮಹತ್ವದ ಹೇಳಿಕೆ ಇದೆ. What I am telling this only I can say there is the public sentiment is there that ADMK has to come to the power. That is the voters at the time whenever my party leader Edappadi visited, lot of emotion and everything public showed. Now so many discussions are going on. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರುಚಿ ಅಣ್ಣಾ ಡಿಎಂಕೆ ಅಧ್ಯಕ್ಷರಾಗಿರತಕ್ಕಂಥ ಪುಗಳೇಂದಿ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಪುಗಳೇಂದಿ ಅವರು ನಮಸ್ಕಾರ. ಸರ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಪುಗಳೇಂದಿ ಅವರೇ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ನಮಸ್ತೆ ಸರ್, ಏನಾಗ್ತಾ ಇದೆ ಈಗ? ಅಣ್ಣಾ ಡಿಎಂಕೆ ಸೇರಿ ಗವರ್ನಮೆಂಟ್ ಫಾರ್ಮ್ ಮಾಡ್ತಾರೆ ಅಂತ ಹೇಳಿ ಒಂದು ಸುದ್ದಿ ಇದೆ. ಒಂದು ಕಡೆ ಸಿದ್ಧಾಂತ ಅಂತ ಬಂದಾಗ, ರಾಜಕೀಯ ವೈರತ್ವ ಅಂತ ಬಂದಾಗ ಒಂಥರ ಹಾವು ಮುಂಗುಸಿಗಳ ಥರ ಡಿಎಂಕೆ ಅಣ್ಣಾ ಡಿಎಂಕೆ ಅಂದರೆ ಹೇಗೆ ಈಗ ಹಾವು ಮುಂಗುಸಿಗಳು ಸೇರ್ಕೊಂಡು ಗೌರ್ಮೆಂಟ್ ಮಾಡೋದು ತಮಿಳ್ನಾಡಲ್ಲಿ ಅಂತ? ಅದು ಸಾಧ್ಯನೇ ಇಲ್ಲ. ನೀವು ತಾವು ಮೊದಲೇ ಚರಿತ್ರೆ ಪೂರ್ತಿ ಹೇಳ್ತಾ ಇದ್ರಿ, ನಾನು ಕೇಳಿಸ್ಕೊಂಡೆ ಎಲ್ಲಾನು. ಆತರ ಅಣ್ಣಾ ಡಿಎಂಕೆ ಇಲ್ಲಿ ಹೊಂದಾಣಿಕೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಇವಾಗ ಡಿಎಂಕೆ ಅನೌನ್ಸ್ ಮಾಡಿದ್ದಾರೆ, ನಾವು ಇಂಟ್ರೆಸ್ಟಿಂಗ್ ಇಲ್ಲ, ನಾವು ಸೇರಲ್ಲ ಅಂತ ಹೇಳಿ. ಯಾಕೆಂದ್ರೆ ನಾಳೆ ಎಲೆಕ್ಷನ್ ಚುನಾವಣೆ ಅದಂತ ಹೋದ್ರೆ ಜನ ಒಪ್ಕೊಳ್ಳೋದಿಲ್ಲ, ಊದು ಕಳಿಸ್ತಾರೆ ಇವ್ರಿಗೆ. ಯಾಕೆಂದ್ರೆ ಸುಮಾರು ಒಂದು 50 ನಿಯರ್ಲಿ 60 years ಸರ್ ಎಡಿಎಂಕೆ ಡಿಎಂಕೆ ಅಂತ ದ್ರಾವಿಡ ಪಕ್ಷಗಳು ಚೇಂಜ್ ಆಗಿ ಆಡಾಡ್ತಾ ಇತ್ತು. ಇವಾಗ ಈ ಸುನಾಮಿ ತರ ಒಂದು ವಿಜಯ್ ಅವರಿಗೆ ಟಿವಿಕೆ ಲೀಡರ್ಗೆ ಜನ ಬೆಂಬಲ ನೀಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಅದನ್ನ ನಾವು ಒಪ್ಕೋಬೇಕು, ಬೇರೆ ಗೆದಿ ಇಲ್ಲ. ಇದು ಇಲ್ಲಿ ಪುಗಳೇಂದಿ ಅವರೇ, ಈಗ ಸರ್ ಏನಾಗುತ್ತೆ ಅಂದ್ರೆ, ಹೊಸ ಪ್ಲೇಯರು ವಿಜಯ್, ತಮಿಳ್ನಾಡು ರಾಜಕಾರಣಕ್ಕೆ ನ್ಯೂ ಎಂಟ್ರಿ ವಿಜಯ್ ಅವರದ್ದು. ಈಗ ವಿಜಯ್ಗೆ ಏನಾದ್ರೂ ಒಮ್ಮೆ ಅವಕಾಶ ಕೊಟ್ಟುಬಿಟ್ರೆ ಡಿಎಂಕೆನೂ ಬುಲ್ಡೋಸ್ ಮಾಡಿಬಿಡ್ತಾರೆ, ಅಣ್ಣಾ ಡಿಎಂಕೆನೂ ಬುಲ್ಡೋಸ್ ಮಾಡಿಬಿಡ್ತಾರೆ ಇವರು. ಹಾಗಾಗಿ ಇವ್ರನ್ನ ದೂರ ಇಡೋಣ, ಒಂಥರ ಹಿಂದೆಯಿಂದ ಸಪೋರ್ಟ್ ಮಾಡೋಣ, ಮೈತ್ರಿ ಆಗೋದು ಬೇಡ ಅಂತ ಸ್ಟಾಲಿನ್ ವಾದ ಇದೆ ಅಂತ. ಇದು ನಿಜನಾ? ಇಲ್ಲ, ಅದನ್ನು ಸುಳ್ಳು, ಅದನ್ನು ನಂಬೇಡಿ. ನೀವು ಮೊದಲು ಹೇಳ್ತಾ ಇದ್ದೀರಿ ನೋಡಿ, ಇವಾಗ 113 ಸೀಟ್ ಬಂದಿದೆ ಸರ್, 108 ಕಾಂಗ್ರೆಸ್ 5, 113 ಸೀಟು ಆಲ್ರೆಡಿ. ಇವಾಗ ಬೇಕಾಗಿರೋದು ಒಂದು 4-5 ಸೀಟ್ ಬೇಕು ಸರ್, 6 ಇದ್ರೆ ಹೆಚ್ಚು. ಅದರಲ್ಲಿ ಸಿಪಿಐ 2, ಸಿಪಿಎಂ 2, ವಿಸಿಕೆ ನೀವು ಹೇಳಿದ್ರೆ ತಿರುಮಾಳ ನಾಯಕ ಅವ್ರದ್ದು ಪಾರ್ಟಿ ನಾಯಕರು, ಮೂರು ಪಾರ್ಟಿಗಳಿದ್ರೆ ಸಾಕು, ಗವರ್ಮೆಂಟ್ ಫಾರ್ಮ್ ಮಾಡ್ಬೋದು. ಇದಕ್ಕೆ ಡಿಎಂಕೆ ಎಡಿಎಂಕೆ ಬೆಂಬಲ ಏನು ಬೇಕಾಗಿಲ್ಲ. ಬಟ್ ಅವ್ರು ಬಂದು ಸ್ಟಾಲಿನ್ ಅವ್ರನ್ನ ಮಾತನಾಡಿಸ್ತಾ ಇದ್ದಾರೆ ಪುಗಳೇಂದಿ ಅವರೇ. ಈಗ ಈ ಸಿಪಿಐಎಂ ಇವರಿಬ್ರು ಇದಾರಲ್ಲ, ಸ್ಟಾಲಿನ್ ಭೇಟಿ ಮಾಡಿದ್ದಾರೆ, ಏನ್ ಮಾಡೋದು ಅಂತ ಹೇಳಿ. ಇವತ್ತು ಅವರವರ ಪಾರ್ಟಿ ಕಚೇರಿಗಳಲ್ಲಿ ಮೀಟಿಂಗ್ ಕೂಡ ಇದೆ, ಸಪ್ರೇಟ್ ಆಗಿ ಬಂದು ಕೂಡ. ಎಲ್ಲೂ ಏನು ಪಾಸಿಟಿವ್ ಅಂತ ಕಾಣಿಸ್ತಾ ಇಲ್ಲ ವಿಜಯ್ಗೆ ಸಪೋರ್ಟ್ ಮಾಡೋ ವಿಚಾರದಲ್ಲಿ. ಹಾಗಿದ್ದಾಗ ಮತ್ತೆ ಇನ್ನೊಂದು ಎಲೆಕ್ಷನ್ ರೆಡಿ ಇದೆ ತಮಿಳ್ನಾಡು. ಹಾಗಾದ್ರೆ ಈಗ ನೀವು ಮಾಡಲ್ಲ, ವಿಜಯ್ಗೂ ಮಾಡಕ್ ಬಿಡ್ತಾ ಇಲ್ಲ ಎಲೆಕ್ಷನ್. ಹಂಗಾದ್ರೆ ಎಲೆಕ್ಷನ್ ಬಂದ್ರೆ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಫುಲ್ ಚರಿತ್ರೆ ಗೊತ್ತು ನನಗೆ. ಜಸ್ಟಿಸ್ ಪಾರ್ಟಿ ಇರಿಂದ ಆ ಕಾಲದಿಂದ ನಾವು ನೋಡ್ತಾ ಇದೀವಿ. ನಾವು ಕರ್ನಾಟಕದಲ್ಲಿ ಇದ್ದೆ, ಇಲ್ಲಿ ಇದ್ದೀನಿ ಇವಾಗ ಚೆನ್ನೈಯಲ್ಲಿ. ನಾನು ಹೇಳ್ತಾ ಇರೋದು, ತಿರುಗಿ ರೀ ಎಲೆಕ್ಷನ್ ಬಂದ್ರೆ 200 ಸೀಟ್ಗಳು ಹೊಡಿತಾರೆ ಅವ್ರು ಈಸಿಯಾಗಿ. ತಾವೇಗ ಒಂದು ದ್ರಾವಿಡ ಪಕ್ಷಗಳು 10-20 ಸೀಟ್ ಬಂದ್ರೆ ದೊಡ್ಡ ವಿಷಯ ಆಗುತ್ತದೆ. ಯಾವ ಇರ್ಬೋದು, ಒಂದು ಸೀಟ್ ಬಂತು. 96ರಲ್ಲಿ ಅಮ್ಮ ಅವ್ರು ಇರುವಾಗ 4 ಸೀಟ್ ಬಂತು. ಆತರ ಆಗ್ಬಿಡುತ್ತೆ ಆಮೇಲೆ ಡಿಸಿಷನ್. ಸೊ ಇವಾಗ ಏನು ಮಾಡಬಾರದು. ಏನು ಮೊದಲು ಡಿಎಂಕೆ ಅದೇ ಉದ್ದೇಶ, ಡಿಎಂಕೆ ಆ ತರ ಡಿಸಿಷನ್ ತಗೊಂಡಿತ್ತು. 6 ತಿಂಗಳು ಬಿಟ್ಬಿಡ್ಬೇಕು, ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ನೀವು ಡೆಮಾಕ್ರಸಿ, ಮರ್ಡರ್ ಆಫ್ ಡೆಮಾಕ್ರಸಿ ಇಲ್ವಾ ಸರ್ ಹೇಳಿ? ನ್ಯಾಯಾಣ ಇದು. ಬಿಜೆಪಿ ಹಿಂದೆ ಇದೆ, ಬಿಜೆಪಿ ಹಿಂದೆ ಇದ್ದು ಈ ಡ್ರಾಮಾ ಎಲ್ಲ ಮಾಡ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ 5 ಸೀಟನ್ನು ಸಪೋರ್ಟ್ ಮಾಡ್ಬಿಟ್ಟಿದ್ದಾರೆ, ಅದರಿಂದಾನೇ ಪ್ರಾಬ್ಲಮ್ ಬಂತು. ಇವಾಗ ಬಿಜೆಪಿ ಒಂದೇ ಸೀಟ್ ಬಂದಿರೋದು ಎಂಟೈರ್ ತಮಿಳ್ನಾಡಿಗೆ. ಸೊ ಇದು ಈ ಆಟ ಶುರುವಾಗಿದೆ ಇಲ್ಲಿ. ಬಟ್ ಇವರೆಲ್ಲ ಹೇಳ್ತಾರಲ್ಲ ಸರ್, ಒಂದೇ ಒಂದು ಇವಾಗ ಜಾತ್ಯತೀಯ ಅಂತ ನಾವು ಹೇಳ್ತೀವಿ, ನಾವು ಸೆಕ್ಯುಲರ್ ಫೋರ್ಸ್. ಇದು ಸೆಕ್ಯುಲರ್ ಫೋರ್ಸ್. ಅದು ಸೆಕ್ಯುಲರ್ ಫೋರ್ಸ್ ಇವ್ರನ್ನು ಎಗೇನ್ಸ್ಟ್ ಆಗಿ, ಬಿಜೆಪಿಗೆ ಎಗೇನ್ಸ್ಟ್ ಆಗಿ
ಎಲ್ಲಾರ ಹತ್ರನು ಪ್ರಚಾರ ಮಾಡಿ ಓಟು ಕೇಳಿ ಇವಾಗ ಇಷ್ಟು 108 ಸೀಟ್ ಬಂದಿದ್ದಾರೆ. ಕಾಂಗ್ರೆಸ್ ಎಗೇನ್ಸ್ಟ್ ಆಗಿದೆ, ಈ ಕಮ್ಯುನಿಸ್ಟ್ಗಳು ಎಗೇನ್ಸ್ಟ್ ಆಗಿದ್ದಾರೆ. ಸಪೋಸ್ ಕಾಂಗ್ರೆಸ್ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ 100% ಬಿಜೆಪಿ ಟ್ರೈ ಮಾಡ್ತಾ ಇತ್ತು.